ನೀಟ್ ಅಕ್ರಮದ ಕಿಚ್ಚಿಗೆ ಧಗಧಗಿಸಿದೆ ದೆಹಲಿ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮುಂದುವರಿತಾ ಇದೆ. ವಿದ್ಯಾರ್ಥಿಗಳ ಪ್ರೊಟೆಸ್ಟ್ಗೆ ಕೇರಳದ ಮುಖ್ಯಮಂತ್ರಿ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೇರಳದ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಬೆಂಬಲವನ್ನು ಕೊಟ್ಟಿದ್ದಾರೆ. ದೇಶದ ಬಹುತೇಕ ಇದು ರಾಜಕೀಯ ಹೊರತುಪಡಿಸಿ ಕೂಡ ಬೆಂಬಲವನ್ನು ನೀಡಬೇಕಾದಂಥ ದುರ್ಘಟನೆ ದುರಂತ ಇದೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಬೆಂಬಲವನ್ನು ಕೊಡಬೇಕಾಗುತ್ತೆ. ಇದು ರಾಜಕೀಯ ಹೋರಾಟ. ಎಲ್ಲೋ ಒಂದು ಕಡೆ ಇದರ ನೆರಳಲ್ಲಿ ಬೇರೆ ಪಕ್ಷಗಳು ರಾಜಕೀಯ ಲಾಭವನ್ನು ಪಡಿತೀವಿ ಅಂತ ಹೇಳಿದ್ರೆ ಅಗೇನ್ ಮತ್ತೆ ಆ ವಿದ್ಯಾರ್ಥಿಗಳಿಗೆ ಮಾಡಿದಂಥ ಬಹಳ ದೊಡ್ಡ ಮೋಸ ಆಗುತ್ತೆ. ಕೇಂದ್ರ ಸರ್ಕಾರ ಎಡವಿರಬಹುದು. ಇವತ್ತು ಕೇಂದ್ರ ಸರ್ಕಾರ ನಿಭಾಯಿಸುವಲ್ಲಿ ನೀಟ್ ಪರೀಕ್ಷೆಗಳನ್ನು ನಿಭಾಯಿಸುವಲ್ಲಿ ಎಡವಿರಬಹುದು. ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟಲು ವಿಫಲವಾಗಿರಬಹುದು. ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿರಬಹುದು. ಆದರೆ ಸಚಿವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಪ್ತಾ ಇಲ್ಲ. ಹಾಗಂದ ಮಾತ್ರಕ್ಕೆ ಇದು ರಾಜಕೀಯ ಹೋರಾಟವಾಗಬಾರದು. ಯಾಕಂದರೆ ರಾಜಕೀಯ ಯಾವ್ಯಾವ ವಿಷಯಗಳಲ್ಲಿ ಬೆರೆಯುತ್ತೋ ಅದು ಸುಖ ಸುಮ್ಮನೆ ಎರಡು ಪಕ್ಷಗಳ ನಡುವೆ ಒಂದು ಘರ್ಷಣೆಯನ್ನು, ಒಂದು ಪ್ರತಿಷ್ಠೆಯನ್ನು, ಯಾರಿಗೂ ಬೇಡದ ಪ್ರತಿಷ್ಠೆಯನ್ನು ತಂದು ಹಾಕುತ್ತೆ. ಆ ಪ್ರತಿಷ್ಠೆ ಬೇಡ, ಯಾವುದೇ ಕಾರಣಕ್ಕೂ ಪ್ರತಿಷ್ಠೆ ಬೇಡ. ಇಲ್ಲಿ ವಿದ್ಯಾರ್ಥಿಗಳ ಮಾನ ಅಪಮಾನದ ಪ್ರಶ್ನೆ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ, ಈ ದೇಶದ ಭವಿಷ್ಯದ ಪ್ರಶ್ನೆ. ಕೇವಲ ವಿದ್ಯಾರ್ಥಿಗಳು ಅಲ್ಲ, ವಿದ್ಯಾರ್ಥಿಗಳು ಅಂದರೆ ಈ ದೇಶದ ಭವಿಷ್ಯ, ಈ ದೇಶದ ಭವಿಷ್ಯದ ಪ್ರಶ್ನೆ ಆಗುತ್ತೆ. ಸೊ ಹೀಗಾಗಿ ರಾಜಕೀಯ ಹೊರತುಪಡಿಸಿಯೂ ಕೂಡ ಅನೇಕ ಪೋಷಕರು ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಈಗ ಕೇರಳದ ಮುಖ್ಯಮಂತ್ರಿ ಸರದಿ ವಿ.ಡಿ. ಸತೀಶನ್ ಕೂಡ ಅವರು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. ഡൽഹിയിൽ ലോകസഭയിലെ പ്രതിപക്ഷ നേതാവ് ശ്രീ രാഹുൽ ഗാന്ധിയെയും എ.ഐ.സി.സിയുടെ ജനറൽ സെക്രട്ടറിയും നമ്മുടെ എംപിയുമായ ശ്രീമതി പ്രിയങ്ക ഗാന്ധിയെയും ശ്രീ കെ.സി. വേണുഗോപാൽ ഉൾപ്പെടെ കർണാടക മുഖ്യമന്ത്രി ശ്രീ ഡി.കെ. ശിവകുമാർ ഉൾപ്പെടെയുള്ള നേതാക്കളെ, നമ്മുടെ മന്ത്രി ശ്രീ വിശ്വനാഥും നമ്മുടെ എംപിമാരും ഉൾപ്പെടെയുള്ള ആളുകളെ വളരെ മോശമായ രീതിയിലാണ് പോലീസ് അവരെ അറസ്റ്റ് ചെയ്ത് അവിടെ നിന്ന് നീക്കിയത്. ശക്തമായ ബലപ്രയോഗമാണ് അവർക്കെതിരെ നടത്തിയത്. അതിന്റെ തലേദിവസം ഈ നീറ്റ് വിഷയത്തിൽ മന്ത്രി രാജിവെക്കണമെന്ന് ആവശ്യപ്പെട്ടുകൊണ്ട് സമരം ചെയ്ത വിദ്യാർത്ഥികളോടും ക്രൂരമായ സമീപനമാണ് കേന്ദ്ര സർക്കാർ സ്വീകരിച്ചത്. അതിന്റെ ആവർത്തനമാണ് ഇന്നലെ ഡൽഹിയിൽ കണ്ടത്. അതിലുള്ള അതിശക്തമായ പ്രതിഷേധം രേഖപ്പെടുത്തുകയാണ്. മാത്രമല്ല, ഈ സമരം മുന്നോട്ട് പോകും. കാരണം നിരവധി കുട്ടികളാണ് ആത്മഹത്യ ചെയ്തത്, നിരവധി കുട്ടികൾ. എന്നിട്ടും ഇതിന് ഉത്തരവാദികളായ ആളുകൾക്കെതിരായ കൃത്യമായ നടപടികൾ എടുക്കാതെ കേന്ദ്ര സർക്കാർ മുന്നോട്ട് പോവുകയാണ്. ഒരു കാരണവശാലും വെച്ചുപുറപ്പിക്കാൻ പറ്റാത്ത ഒരു കാര്യമാണ് ഇത്. ഇന്നലെ ഡൽഹിയിൽ നടന്നത് ശരിക്കും